ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 2026 ಮಾರ್ಚ್ ತಿಂಗಳಿನ ಮಕರ ರಾಶಿಯವರ ಫಲಾಫಲಗಳು. ಈ ಮಾರ್ಚ್ ತಿಂಗಳು ಪೂರ್ತಿ ಕೂಡ ಮಕರ ರಾಶಿಯವರಿಗೆ ಶುಕ್ರನ ಬಲ ಇದೆ. ಶುಕ್ರ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಸ್ಥಾನದಲ್ಲಿ ನಿಮಗೆ ಸಂಚಾರವನ್ನ ಮಾಡ್ತಾ ಇದ್ದಾರೆ ಈ ಮಾರ್ಚ್ ತಿಂಗಳಿನಲ್ಲಿ. ಮಕರ ರಾಶಿ ಅಥವಾ ಮಕರ ಲಗ್ನ ತುಂಬಾ ಮುಖ್ಯ. ಒಂದು ವೇಳೆ ನೀವು ಮಕರ ರಾಶಿಯಲ್ಲಿ ಹುಟ್ಟಿ ನೀವು ಬೇರೆ ಲಗ್ನದಲ್ಲಿ ಏನಾದ್ರು ಹುಟ್ಟಿದ್ರೆ ಅದು ಬೇರೆ ಆಗುತ್ತೆ. ಬಟ್ ಮಕರ ರಾಶಿ ಮಕರ ಲಗ್ನದವರು ಮಾತ್ರ ನೋಡ್ಕೊಳ್ಳಿ. ಈ ಮಕರ ರಾಶಿ ಮಕರ ಲಗ್ನಕ್ಕೆ ಶುಕ್ರ ಪಂಚಮಾಧಿಪತಿ ಆಗ್ತಾರೆ. ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸಂಪೂರ್ಣ ಶಿವಫಲ ಕೊಡ್ತಕ್ಕಂತಹ ಗ್ರಹ ಆಗಿರ್ತಾರೆ. ಸೊ ಈ ಶುಕ್ರನ ದಶಾ ಕಾಲದಲ್ಲಿ ನಿಮಗೆ ತುಂಬಾ ಅದ್ಭುತವಾದ ಯಶಸ್ಸು ಕೀರ್ತಿಯ ಸಿಗ್ತಾ ಹೋಗುತ್ತೆ. ಯಾರಿಗೆ? ಮಕರ ಲಗ್ನ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಂದು ವೇಳೆ ಮಕರ ಲಗ್ನನೂ ಅದೇ ಆಗಿ ರಾಶಿನೂ ಅದೇ ಆಗಿದ್ರೆ ಮಾತ್ರ ಮತ್ತಷ್ಟು ಶಿವ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈಗ ಶುಕ್ರ ಬಲ ಇದೆ ಅಂತ ಹೇಳಿದ್ರಿ ನೀವು ಮಾರ್ಚ್ ತಿಂಗಳಲ್ಲಿ ಅದೇನೋ ಆಗ್ಲಿಲ್ಲ ಅಂತ ಹೇಳ್ತಾ ಇರ್ತೀರಾ. ಯಾಕೆ ಅಂದ್ರೆ ರಾಶಿ ಬೇರೆ ಆಗಿ ಲಗ್ನ ಬೇರೆ ಆಗಿದ್ರೆ ಆ ಲಗ್ನಕ್ಕೆ ಶುಕ್ರ ಯಾವ ಸ್ಥಾನಕ್ಕೆ ಅಧಿಪತಿನೂ ನನಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಯಾಕೆ ಗೋಚಾರದಲ್ಲಿ ಈ ತರ ನಾನು ಎಲ್ಲಾನು ಕೂಡ ಎಕ್ಸಾಂಪಲ್ ಕೊಟ್ಕೊಂತ ಹೇಳ್ತೀನಿ ಅಂದ್ರೆ ನಿಮಗೆ ಅರ್ಥ ಆಗ್ಲಿ, ನೀವು ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ಬಾರ್ದು ಅಂತಕ್ಕಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇದನ್ನ ಹೇಳ್ತಾ ಇದ್ದೇನೆ. ಜ್ಯೋತಿಷ್ಯ ಸುಳ್ಳಲ್ಲ, ಹೇಳ್ತಕ್ಕಂಥವ್ರು ಸುಳ್ಳು. ಸೊ ಈ ನಿಮ್ದೇನಾದ್ರೂ ಮಕರ ಲಗ್ನ ಮಕರ ರಾಶಿ ಆಗಿದ್ರೆ ಮಾತ್ರ ಈ ತಿಂಗಳು ಪೂರ್ತಿ ಕೂಡ ಅದು ಶುಕ್ರ ಭುಕ್ತಿ ಶುಕ್ರ ಮಹಾದಶ ಏನಾದ್ರೂ ನಿಮಗೆ ನಡೀತಾ ಇದೆ ನೋಡ್ಕೊಳ್ಳಿ, ಅವ್ರಿಗೆ ಮತ್ತಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಈ ತಿಂಗಳು ಪೂರ್ತಿ ಕೂಡ ಶುಕ್ರ ಬಲ ಇದೆ. ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯನ ಬಲ ಇದೆ. ಆದ್ರೆ ಸೂರ್ಯ ಶನಿ ಒಟ್ಟಿಗೆ ಸೇರ್ಕೊಂತಾ ಇರೋದ್ರಿಂದ ಶನಿ ಅಸ್ತಂಗತ ಬೇರೆ ಆಗ್ತಾ ಇದ್ದಾರೆ. ಅದು ನೋಡೋಣ, ವಿವರಣೆ ಕೊಡ್ಬೇಕಾದ್ರೆ ಹೇಳ್ತಾ ಹೋಗ್ತೇನೆ. ಇನ್ನು ಗುರು ವಕ್ರತ್ಯಾಗವನ್ನು ಬೇರೆ ಮಾಡ್ತಾ ಇದ್ದಾರೆ. ಇದು ಕೂಡ ಮತ್ತಷ್ಟು ನಿಮ್ಗೆ ಸ್ವಲ್ಪ ಇರ್ತಕ್ಕಂತಹ ಒತ್ತಡಗಳಿಂದ ಕಡಿಮೆ ಮಾಡ್ತಾ ಹೋಗುತ್ತೆ. ಈಗ 4 ತಿಂಗಳಿನಿಂದ ನೀವೇನು ಒತ್ತಡಗಳನ್ನ ಅನುಭವಿಸ್ತಾ ಬರ್ತಾ ಇದ್ದೀರಾ, ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಜಾಸ್ತಿ ಲೋನ್ಗೆ ಅಪ್ಲೈ ಮಾಡಿ ಸಾಲದ ವಿಚಾರದಲ್ಲಿ ಆಗಿರ್ಬೋದು, ಒಂದು ಸೋದರರ ಜೊತೆ ಭಿನ್ನಾಭಿಪ್ರಾಯಗಳಾಗಿರ್ಬಹುದು, ಅಥವಾ ಒಂದು ಖರ್ಚಿನ ವಿಚಾರದಲ್ಲಿ ಆಗಿರಬಹುದು, ಅಥವಾ ನೀವು ಮಾಡ್ತಕ್ಕಂತಹ ಯಾವುದೇ ವ್ಯಾಪಾರದಲ್ಲಿ ಆಗಿರಬಹುದು, ಅಥವಾ ನಾನು ಸಾಲ ತೀರಿಸ್ಬೇಕಪ್ಪ ಆಗ್ತಾನೆ ಇಲ್ಲ, ಈ ತರ ನೋವು ಪಡ್ತಾ ಇರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಾ, ಸ್ವಲ್ಪ ಇನ್ ಮುಂದಕ್ಕೆ ಮಾರ್ಚ್ 11ನೇ ತಾರೀಕಿನ ನಂತರ ಕ್ರಮೇಣವಾಗಿ ನಿಮಗೆ ಪಾಸಿಟಿವ್ ಎನ್ವೈರನ್ಮೆಂಟ್ ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಶುಕ್ರ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ
ಯಾರೆಲ್ಲ ವ್ಯಾಪಾರಕ್ಕೋಸ್ಕರ, ವ್ಯಾಪಾರ ಅಭಿವೃದ್ಧಿಗೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಹಾಗೇನೆ ಹೊಸ ಗೃಹ ನಿರ್ಮಾಣಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಹಾಗೇನೆ ಮುಖ್ಯವಾಗಿ ಈ ಒಂದು ಶುಕ್ರನಿಗೆ ಸಂಬಂಧಪಟ್ಟತಕ್ಕಂತಹ ವ್ಯಾಪಾರ ಅಂದ್ರೆ ಒಂದು ಕಾಂಟ್ರಾಕ್ಟರ್ ತಗೊಳ್ಳಿ, ಒಂದು ಮನೆ ಕಟ್ಟೋ ವಿಚಾರದ ತಗೊಳ್ಳಿ, ಹಾಗೇನೆ ಗಾರ್ಮೆಂಟ್ಸ್ ವ್ಯಾಪಾರಸ್ಥರು, ಬಟ್ಟೆ ವ್ಯಾಪಾರಸ್ಥರು, ಆಮೇಲೆ ಬ್ಯೂಟಿಷಿಯನ್ಸ್, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಕ್ಕಂಥವ್ರು, ಎಸ್ಪೆಷಲಿ ಮೀಡಿಯಾ ರಂಗದಲ್ಲಿ ಇರ್ತಕ್ಕಂಥವ್ರು, ಧಾರಾವಾಹಿ, ಕಿರುತೆರೆ ಧಾರಾವಾಹಿಗಳಲ್ಲಿ ನಡೆಸ್ತಕ್ಕಂಥವ್ರು, ಈ ತರ ಯಾರೆಲ್ಲ ಪ್ರೊಫೆಷನ್ ಮಾಡ್ತಾ ಇದ್ದೀರಾ ಅವರಿಗೆ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ನೀವು ನೋಡ್ತಾ ಹೋಗ್ತೀರಾ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ತಿಂಗಳಿನಲ್ಲಿ ಮನೆಯವರಿಗಿಂತ ಹೊರಗಿನ ವ್ಯಕ್ತಿಗಳ ಸಹಾಯ ಜಾಸ್ತಿ ಸಿಗ್ತಾ ಹೋಗುತ್ತೆ. ಹೊರಗಡೆ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆನೆ ಒಂದು ಅನುಬಂಧ, ಅವ್ರ ಜೊತೆ ಜಾಸ್ತಿ ಮಾತನಾಡ್ತಕ್ಕಂಥದ್ದು, ಈ ತರ ಆದ ಸ್ಥಿತಿ. ಆಮೇಲೆ ಈ ತರ ಗ್ರಹ ಸ್ಥಿತಿ ಬಂದಾಗ, ಶುಕ್ರನ ಸ್ಥಿತಿ ಚೆನ್ನಾಗಿದ್ದಾಗ ಅತ್ತೆಯ ಜೊತೆನೂ ಕೂಡ ಒಂದು ಮಿಶ್ರಮ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ. ಇಷ್ಟಿನ ಜಗಳ, ಕೋಪ ಎಲ್ಲ ಇತ್ತು, ಅದೆಲ್ಲಾನು ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಜರ್ನೀಸ್ ನ ಮಾಡ್ತೀರಾ, ಜಾಸ್ತಿ ಪ್ರಯಾಣಗಳನ್ನ ಮಾಡುವ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದು. ಪ್ರಯಾಣದಲ್ಲೂ ಕೂಡ ನೆಮ್ಮದಿಯಾಗಿರ್ತೀರ, ತುಂಬಾ ನೆಮ್ಮದಿ. ಶುಕ್ರ ಅಂದ್ರೆ ತುಂಬಾನೇ ನೆಮ್ಮದಿ ಕೊಡ್ತಕ್ಕಂತಹ ಗ್ರಹ. ಒಳ್ಳೆ ಮನೆ, ಲಕ್ಸುರಿ ಲಕ್ಸುರಿ ಲೈಫು, ಉತ್ತಮ ಗುಣ ಹೊಂದಿರತಕ್ಕಂತಹ ಪತ್ನಿ, ಆ ಪತ್ನಿ ಜೊತೆ ಆ ಪತ್ನಿಯ ಪ್ರೀತಿ ಕೂಡ ಪಡ್ಕೊಳ್ಳೋದು ತುಂಬಾ ಮುಖ್ಯ. ಪತ್ನಿ ಚೆನ್ನಾಗಿರೋದು ಅಥವಾ ಪತಿ ಚೆನ್ನಾಗಿರೋದು ಮುಖ್ಯ ಅಲ್ಲ, ಅವರ ಪ್ರೀತಿ ಸಿಗೋದು ತುಂಬಾ ಇಂಪಾರ್ಟೆಂಟು. ಸೊ ಆ ತರಹದ ಒಂದು ಸಿಚುವೇಶನ್ ಇರ್ಬೇಕಂದ್ರೆ ಶುಕ್ರ ಚೆನ್ನಾಗಿರ್ಬೇಕು ಜಾತಕದಲ್ಲಿ. ಸೊ ಆ ತರಹ ಒಂದು ಪ್ರೀತಿ, ಬಾಂಧವ್ಯ ಸಿಗ್ತಕ್ಕಂತಹ ಒಂದು ಸಿಗೋದಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂತಹ ಗ್ರಹ ಶುಕ್ರ. ಆ ಪ್ರೀತಿ, ಪ್ರೇಮ, ಬಾಂಡಿಂಗು, ಆಮೇಲೆ ಒಳ್ಳೆ ಮನೆ, ಈ ತರ ಎಲ್ಲಾನು ನಾವು ನೋಡ್ಬೇಕು ಅಂದ್ರೆ ಶುಕ್ರ ಚೆನ್ನಾಗಿರ್ಬೇಕು. ಆಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಒಳ್ಳೆ ಹೆಸರು ಮಾಡಬೇಕು, ಚೆನ್ನಾಗಿ ಒಳ್ಳೆ ಫಿಲ್ಮ್ಸ್ ನಮಗೆ ಬರಬೇಕು, ಒಳ್ಳೆ ಸ್ಟೋರಿ ಇರ್ತಕ್ಕಂತಹ ಫಿಲ್ಮ್ಸ್ ನಮಗೆ ಸಿಗ್ತಾ ಇದೆ ಅಂದ್ರೆ ಶುಕ್ರ ಕಾರಕ. ಸೊ ಒಟ್ಟಾರೆಯಾಗಿ ಶುಕ್ರನ ಬಲ ನಿಮಗೆ ತುಂಬಾ ಸಹಾಯ ಮಾಡ್ತಾ ಇದೆ. ಆರ್ಥಿಕ ವಿಚಾರದಲ್ಲಿ, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ತೊಂದರೆಗಳು ಕಡಿಮೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸೊ ಫಸ್ಟ್ ಭಾಗ ನಿಮ್ಗೆ ತುಂಬಾ ಪಾಸಿಟಿವ್ ಆಗಿ ಹೇಳ್ಕೊಂತ ಬಂದೆ. ಇವಾಗ ಸೆಕೆಂಡ್ ಭಾಗಕ್ಕೆ ಹೋಗೋಣ. ನೋಡಿ, 2ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದಾರೆ? ಬುಧ ವಕ್ರಿ, ಕುಜನ ಯುತಿ, ಆಮೇಲೆ ಕುಜ ರಾಹು ಸಂಪರ್ಕ, ಸೂರ್ಯನು ಕೂಡ ಮಾರ್ಚ್ 15ನೇ ತಾರೀಕಿನ ತನಕ ಸೂರ್ಯನು ಕೂಡ ಅಲ್ಲೇ ಇರ್ತಾರೆ. ನೋಡಿ, ಸರಿಯಾದ ಸಮಯಕ್ಕೆ ಊಟ ಮಾಡೋಕ್ಕಾಗಲ್ಲ ಈ ಗ್ರಹ ಸ್ಥಿತಿ. ಈ 4 ಗ್ರಹಗಳ ಪೈಕಿ ಅಂದ್ರೆ ದ್ವಿತೀಯ ಸ್ಥಾನದಲ್ಲಿ ರಾಹು, ಕುಜ, ವಕ್ರಿ ಬುಧ, ಸೂರ್ಯ, ಈ ಗ್ರಹಗಳ ಸಂಚಾರ ನಡೀತಾ ಇದೆ. ಈ 4 ಗ್ರಹಗಳ ಪೈಕಿ ನಿಮ್ಮ ಜಾತಕದಲ್ಲಿ ಏನಾದ್ರೂ ಈ ಗ್ರಹಗಳ ಪೈಕಿ ಯಾವ್ದಾದ್ರೂ ಒಂದು ಗ್ರಹ ದಶ ಆಗಿರಲಿ ಅಥವಾ ಗ್ರಹ ಭುಕ್ತಿ ಆಗಿರಲಿ ನಡೀತಾ ಇದ್ರೆ ಅವರಿಗೆ ಇದು ಜಾಸ್ತಿ ಇಂಪ್ಯಾಕ್ಟ್ ತೋರಿಸುತ್ತೆ. ಶುಕ್ರನ ಬಗ್ಗೆ ಹೇಳಿದೆ, ಶುಕ್ರ ಭುಕ್ತಿ, ಶುಕ್ರ ಮಹಾದಶ ಯಾರಿಗೆ ನಡೀತಾ ಇತ್ತೆ ಅವರಿಗೆ ಸಾಕಷ್ಟು ಪಾಸಿಟಿವ್ ಎನ್ವೈರನ್ಮೆಂಟ್ ನೋಡ್ತಾ ಹೋಗ್ತೀರಾ. ಈ ದ್ವಿತೀಯ ಸ್ಥಾನದಲ್ಲಿ ಈ ತರ ಗ್ರಹ ಸ್ಥಿತಿ ಇರೋದ್ರಿಂದ ಆ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಗ್ರಹ ದಶ ಭುಕ್ತಿ ಏನಾದ್ರೂ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಅವರಿಗೆ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ರ್ಯಾಶ್ ಆಗಿ ಮಾತಾಡ್ತೀವಿ, ಕುಟುಂಬದಲ್ಲಿ ಏನಾದ್ರೂ ಒಂದು ಅಹಿತಕರ ಘಟನೆಗಳು, ಕುಟುಂಬ ವ್ಯಕ್ತಿಗಳಿಗೋಸ್ಕರ ಜಾಸ್ತಿ ಖರ್ಚುಗಳನ್ನ ಮಾಡೋದು, ದುಂದು ವೆಚ್ಚಗಳನ್ನ ಮಾಡ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು ಹೆಚ್ಚಾಗಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಇದಲ್ಲದೆ ಮಾರ್ಚ್ 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಅಷ್ಟಮ ಸ್ಥಾನದಲ್ಲಿ ನಡೀತಾ ಇದೆ. ಗಂಡ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ಕೇರ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಕುತ್ತಿಗೆ ಭಾಗ, ಬೆನ್ನು ನೋವು, ಹಾಗೇನೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಎಕ್ಸೆಸ್ ಆಫ್ ಹೀಟು, ಬಾಯಿಯ ಹುಣ್ಣು ಆಗ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ಕೂಡ ಕೆಲವರಿಗೆ ಅಂತ ಮಾತ್ರ ಹೇಳ್ತಾ ಇದ್ದೇನೆ. ಮಕರ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಕೂಡ ಅರ್ಥ ಆಗಬೇಕು, ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಒಂದು ವೇಯಲ್ಲಿ ಹೇಳ್ಕೊಂತ ನಿಮಗೆ ಬರ್ತಾ ಇದ್ದೇನೆ. ಸೊ ಈ ತರಹದ ಪರಿಸ್ಥಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಈ ಒಂದು ಮಕರ ರಾಶಿಯವರಿಗೆ. ಮಾರ್ಚ್ 3ನೇ ತಾರೀಕಿನ ನಂತರ, ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಶನಿಯ ಒಟ್ಟಿಗೆ ಸೇರ್ತಾ ಇರೋದ್ರಿಂದ ತಂದೆಯ ಆರೋಗ್ಯಕ್ಷೇಮಕ್ಕೆ ಒಳ್ಳೆಯದಲ್ಲ, ತಾಯಿಯ ಆರೋಗ್ಯಕ್ಷೇಮಕ್ಕೆ ಒಳ್ಳೆಯದಲ್ಲ, ಹಾಗೇನೆ ನಿಮ್ಮ ಸೋದರ ಸೋದರಿಯರ ಕ್ಷೇಮಕ್ಕೂ ಒಳ್ಳೆಯದಲ್ಲ. ಈ ತರಹದ ಒಂದು ಬದಲಾವಣೆಗಳು ಕೂಡ ನೀವು ನೋಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ
ಶುಕ್ರ ಮಹಾದಶ, ಶುಕ್ರ ಭುಕ್ತಿ ಯಾರಿಗಾದ್ರೂ ನಡೀತಾ ಇದ್ರೆ ಅವರು ಮತ್ತಷ್ಟು ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತಾರೆ. ಶುಕ್ರ ಮಹಾದಶ ನಡೀತಾ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ತರಹ ಫಲಿತಾಂಶಗಳು ಇಲ್ಲಿ ಬರೋದಿಲ್ಲ. ಅದಕ್ಕೆ ನಾನು ವಿಭಜನೆಯಾಗಿ ಗುಂಪಾಗಿ ಹೇಳ್ದಂಗೆ ಅಂದ್ರೆ ಗ್ರೂಪ್ ಆಗಿ ನಾನು ಹೇಳ್ಕೊಂತ ಬರ್ತಾ ಇದ್ದೇನೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ತರಹದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುತ್ತೆ. ಅಂದ್ರೆ ಮಾರ್ಚ್ 3ನೇ ತಾರೀಕು ನಿಮಗೆ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ನಡೀತಾ ಇದೆ. ರ್ಯಾಶ್ ಆಗಿ ಮಾತಾಡೋದು, ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದು, ಸುತ್ತಾಡ್ಲಿಕ್ಕೆ ಹೋಗೋದು ಹೊರಗಡೆ, ಈ ತರ ಸ್ವಲ್ಪ ಹುಷಾರಾಗಿರಿ. ಹಾಗೇನೆ ಸ್ತ್ರೀಯರು ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸ್ ವಿಚಾರದಲ್ಲಿ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಕೈ ಸುಟ್ಕೊಳ್ತಕ್ಕಂಥದ್ದು, ಈ ತರ ಸಿಚುವೇಶನ್ ಕೂಡ ಇರುತ್ತೆ. ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಸೊ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಮಕರ ರಾಶಿಯವರು ತಪ್ಪದೆ ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೇದು. ಹಾಗೇನೆ ಹನುಮಾನ್ ಚಾಲಿಸ ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ ಓದ್ಕೊಂಡ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕೆಂಪು ಹೂಗಳಿಂದ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.